ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಮಹಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂದರೆ, ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅಥವಾ ವರ್ಡ್ ಅಥವಾ ನಿಮಗೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಓದಿದಂಥದ್ದು ಏನು ನೆನಪುಳಿತಿಲ್ವಾ? ಹಾಗಿದ್ದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಕ್ ಮೆಮೊರಿ ಬಗ್ಗೆ ಮತ್ತು ನೀವು ಅದು ಯಾವುದೇ ಒಂದು ಕಾನ್ಸೆಪ್ಟನ್ನ ಓದಿದರೆ ಯಾವ ರೀತಿ ನೆನಪಿಟ್ಕೋಬೇಕು ಮತ್ತು ಅದನ್ನು ಹೇಗೆ ರಿಮೆಂಬರ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂವರೆಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ಥರ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತವೆ. ಒಬ್ಬರು ಮ್ಯೂಸಿಷಿಯನ್ ಒಂದು 10 ಜನ ಸ್ಟೂಡೆಂಟ್ಸ್ಲಿಂದ ಯಾವುದಾದ್ರೂ ಥಿಂಗ್ಸ್ ಹೆಸರನ್ನ ಹೇಳಿಸ್ಬಿಟ್ಟು ಅದನ್ನು ಬೋರ್ಡ್ ಮೇಲೆ ಬರೆದು ಅವರು ಆ ಬೋರ್ಡ್ ನೋಡ್ದೇ 10 ವರ್ಡ್ಸ್ನ ಸೀದಾ ಮತ್ತು ಉಲ್ಟಾ ಎರಡು ಪಟ್ 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 ಅಂತ ಹೇಳಿದ್ದಾರೆ. ಇದನ್ನು ನೋಡಿಬಿಟ್ಟು ಅಲ್ಲಿರೋರೆಲ್ಲ ವಾವ್, ಇವೆಂಥ ಮ್ಯಾಜಿಕ್ ಮಾಡ್ತಾನಪ್ಪ, ಎಂಥ ಮೆಮೊರಿ ಇವ್ರದ್ದು ಅಂತೆಲ್ಲ ಥಿಂಕ್ ಮಾಡ್ತಿರ್ತಾರೆ. ನಿಮಗೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ಈ ಥರ ಅನುಭವ ನನಗೂ ಕೂಡ ಆಗಿದೆ. ಅದ್ರ ಹಿಂದಿರೋ ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ, ಅವ್ರು ಯೂಸ್ ಮಾಡ್ತಿರೋ ಕ್ವಿಕ್ ಮೆಮೊರಿ ಟಿಪ್. ಅದೇ ಟಿಪ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮತ್ತು ನೀವು ಕೂಡ ಮನೆಯಲ್ಲಿ 10 ನಿಮಿಷದಲ್ಲಿ ವರ್ಡ್ಸ್ನ ಬರೆದ್ಬಿಟ್ಟು ಈ ಥರ ಕ್ವಿಕ್ ಮೆಮೊರಿ ಟಿಪ್ಸ್ನ ಅಪ್ಲೈ ಮಾಡಿ ನೆನಪಿಟ್ಕೋಬೋದು. ಇದರಿಂದ ಎಕ್ಸಾಮ್ಗೆ ಏನಪ್ಪ ಅಂತ ನೀವು ನಾನು ಕೇಳಿದರೆ, ನೀವು ಎಕ್ಸಾಮ್ಗೆ ಹಾಲಿಗೆ ಹೋಗಿರ್ತಾರಲ್ಲ, ಆವಾಗ ನೀವು ರಾತ್ರಿ ಎಲ್ಲ ಓದಿದ್ದು ನಿಮಗೆ ಏನೂ ನೆನಪಾಗಲ್ಲ ಮತ್ತು ಫುಲ್ಲಾಗಿ ಕನ್ಫ್ಯೂಸ್ ಆಗಿರುತ್ತೆ. ಇದರಿಂದ ನೀವು ಬರೆದಂಥ ಆನ್ಸರ್ ರಾಂಗ್ ಆಗ್ಬೋದು ಅಥವಾ ಏನೋ ಬರೀಲಿಕ್ಕೂ ಆಗದೇ ಇರ್ಬೋದು. ಅದು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಆ ಸಮಸ್ಯೆ ಇರಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಯಾರಾದರೂ ಇರ್ತಾರಲ್ಲ, ರಾತ್ರಿ ಎಲ್ಲ ಓದ್ಬಿಟ್ಟು ಬೆಳಗ್ಗೆ ಎಕ್ಸಾಮ್ ಹಾಲ್ಗೆ ಹೋದಾಗ ಏನೂ ನೆನಪಾಗಲ್ಲ ಮತ್ತು ಓದಿದ್ದೆಲ್ಲ ಯಾವುದು ವೇಸ್ಟ್ ಆಯ್ತಲ್ಲ ಅಂಥೇಳಿ ಎಕ್ಸಾಮಲ್ಲಿ ಫೇಲ್ ಆದವ್ರು ಇರ್ತಾರಲ್ಲ, ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗಿದು ಯೂಸ್ ಆಗ್ಬೋದು. ಫಸ್ಟ್ ನಾನು ನಿಮಗೆ ರ್ಯಾಂಡಮಾಗಿ 10 ವರ್ಡ್ಸ್ನ ಹೇಳ್ತೀನಿ ಮತ್ತು ನೀವು ಕೂಡ ಅದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನಿಮ್ಗೆ ಡಿಸ್ಪ್ಲೇದಲ್ಲಿ ತೋರಿಸಿದ್ದೀನಿ. ಈಗ ನೀವು ಈ 10 ವರ್ಡ್ಸ್ನ ನೋಡಿದಿರಲ್ಲ, ಇವಾಗಲೇ ನಿಮ್ಗೆ ಕೇಳಿದರೆ 10 ವರ್ಡ್ಸನ್ನು ಉಲ್ಟಾ ಮತ್ತು ಸೀದಾ ಹೇಳೋಕ್ಕಾಗತ್ತಾ? ಇಲ್ಲಲ್ವಾ? ಆದರೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ಹೇಳ್ತೀರಾ. ಮತ್ತು ನಾನು ನಿಮಗೆ ಕೆಲವಿಷ್ಟು ಸಿಮಿಲರ್ ವರ್ಡ್ಸ್ನ ಇಲ್ಲಿ ತೋರಿಸ್ತೀನಿ ಡಿಸ್ಪ್ಲೇ ಮೇಲೆ. ಅದನ್ನು ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿ. ಇದೇನಕ್ಕಪ್ಪ ಯೂಸ್ ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಫಸ್ಟ್ ಒಂದು ಐಟಮ್ ಯಾವುದಪ್ಪ ಅಂದರೆ ಐಸ್ ಕ್ರೀಮ್ ಅಂತಿದೆ. ಇದು 1 ನಂಬರಲ್ಲಿದೆ. 1ಗೆ ರನ್ ಅಂದರೆ, ಈಗ ನೀವು ಐಸ್ ಕ್ರೀಮ್ ಶಾಪ್ ಮುಂದೆ ಐಸ್ ಕ್ರೀಮ್ ತಿಂತಿರ್ತೀರಾ, ಒಂದು ಕುದುರೆ ಓಡಿ ಬಂದುಬಿಟ್ಟು ಐಸ್ ಕ್ರೀಮ್ನ ಅವಕ್ಕಂತ ತಿಂದ್ಬಿಟ್ಟು ಓಡೋಗ್ಬಿಡುತ್ತೆ. ಅಂದರೆ 1 ನಂಬರಲ್ಲಿರೋ ಐಸ್ ಕ್ರೀಮ್ ಹೋಯಿತು. 1 ಐಸ್ ಕ್ರೀಮ್. ಸೆಕೆಂಡ್ ಒಂದು ಥಿಂಗ್ ಏನಪ್ಪ ಅಂದರೆ ಮೊಬೈಲ್, ಅಂದರೆ 2 ನಂಬರಲ್ಲಿದೆ. 2 ಜೂ ಅಲ್ಲಿ ಕಾಮನ್ನಾಗಿ ಈಗ ಒಂದು ಎನಿಮಲ್ನ ತೊಗೊಳ್ಳಿ. ಎಕ್ಸಾಂಪಲ್ ಈಗ ಮಂಕಿ ತೊಗೊಳ್ತೀನಿ. ಮಂಕಿ, ನೀವು ಜೂಗೆ ಹೋಗಿರ್ತೀರ, ಆವಾಗ ಮೊಬೈಲ್ ತೊಗೊಂಡು ಮಂಕಿ ಫೋಟೋ ತೆಗಿತಿರ್ತೀರ. ಈಗ ಫೋಟೋ ತೆಗಿಬೇಕಾದ್ರೆ ಮಂಕಿ ಮೇಲಿಂದ ಇಳಿದು ಬಂದು ಮೊಬೈಲ್ ಕಿತ್ಕೊಂಡು ಓಡೋಗ್ಬಿಡುತ್ತೆ. ಹಾಗಾಗಿ 2 ಅಂದರೆ ಜೂನಲ್ಲಿ ಮಂಕಿ ಮತ್ತು ಮೊಬೈಲ್ನ ಕಿತ್ಕೊಂಡು ಹೋಯಿತು. ಇವಾಗ ಥರ್ಡ್ ಒನ್ 3 ಅಂದರೆ ಟ್ರೀ ಅಂತ ನೆನ್ಪಿಟ್ಕೊಳ್ಳಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಹೊರಗಡೆ ಬಂದುಬಿಟ್ಟು ನಿಮ್ಮ ಮನೆ ಮುಂದೆ ಇರೋಂಥ ಮರ ನೋಡ್ತೀರಾ, ಆವಾಗ ಮರದ ತುಂಬ ಹೆಡ್ಫೋನ್ಸ್ ಇವೆ. ಹಾಗಾಗಿ ಈ ಸ್ಟೋರಿನ ಇಲ್ಲಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 4 ಡೋರ್. ಮನೆಗೆ ಬಂದ ತಕ್ಷಣ ಡೋರ್ ಓಪನ್ ಮಾಡಿದರೆ ನಿಮ್ಗಲ್ಲಿ ಒಂದು ಸರ್ಪ್ರೈಸ್ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ನ ಓಪನ್ ಮಾಡಿ ನೋಡಿದರೆ ನಿಮಗೆ ತುಂಬ ಚೆನ್ನಾಗಿರುವಂತಹ ಸ್ನೈಕರ್ಸ್ ಶೂಸ್ ಇವೆ. ನೆಕ್ಸ್ಟ್ 5 ಅಂದರೆ ಹೈವ್ ಅಂದರೆ ಜೇನುಗೂಡು. ನೀವು ಮರ ಕೆಳಗೆ ಕುಂತಿರ್ತೀರ, ಯಾರೋ ಒಬ್ಬ ಬಂದುಬಿಟ್ಟು ಗನ್ ತೊಗೊಂಡು ಜೇನುಗೂಡಿಗೆ ಶೂಟ್ ಮಾಡಿಬಿಡ್ತಾನೆ. ಆವಾಗ ಜೇನು ನೊಣಗಳು ಬಂದು ನಿಮ್ಗೆ ಕಚ್ಚಕ್ಕೆ ಬರ್ತವೆ. ಆವಾಗ ನೀವು ಓಡೋಗ್ಬಿಡ್ತೀರ.
ಇದೊಂದು ಸ್ಟೋರಿ. ನೆಕ್ಸ್ಟ್ ಸಿಕ್ ಸಿಕ್ ಅಂದರೆ ಆರಾಮಿಲ್ಲಂಥ ವ್ಯಕ್ತಿ, ಅಂದರೆ ಅನಾರೋಗ್ಯ ವ್ಯಕ್ತಿ. ಅವನಿಗೆ ಟ್ಯಾಬ್ಲೆಟ್ಸ್ ಕೊಡಬೇಕಾದ್ರೆ ಡಾಕ್ಟರು ಟೈಮ್ ಟು ಟೈಮ್ ಕೊಡ್ತಾರೆ. ಟೈಮ್ ನೋಡಬೇಕಾದ್ರೆ ಅವ್ರ ಕೈಯಲ್ಲಿ ಕಟ್ಟಿರೋಂಥ ವಾಚ್ ನೋಡಿಬಿಟ್ಟು ಕೊಡಬೇಕಾಗತ್ತೆ. ಹಾಗಾಗಿ 6 ಐಟಮ್ ಏನಪ್ಪ ಅಂದರೆ ವಾಚ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ 7 ಅಂದರೆ ಹೆವೆನ್ ಅಂದರೆ ಸ್ವರ್ಗ. ನೀವು ಬೆಳಗ್ಗೆ ಎದ್ದು ಹೊರಗಡೆ ಬಂದರೆ ಮೇಲಿಂದ ಆಕಾಶದಿಂದ ಏನೋ ಜಳ 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 ಅಂತೆ ಬೀಳೋ ಸೌಂಡ್ ಬರುತ್ತೆ. ನೀವು ಮೇಲೆ ನೋಡಿದರೆ ಗೋಲ್ಡ್ ಕಾಯಿನ್ಸ್ ಎಲ್ಲ ಬೀಳ್ತಿರ್ತವೆ. ಹಾಗಾಗಿ ನಿಮಗೆ ಸ್ವರ್ಗದಿಂದ ಗೋಲ್ಡ್ ಕಾಯಿನ್ ಬಂದಿದೆ ಅಂತ ಈ ಸ್ಟೋರಿನ ನೆನ್ಪಿಟ್ಕೊಳ್ಳಿ. ಅಂದರೆ 7th ಒನ್ ಏನಪ್ಪ ಅಂದರೆ ಕಾಯಿನ್. ನೆಕ್ಸ್ಟ್ 8 ಗೇಟ್. ನೀವು ಹೋಗ್ತಿರ್ತೀರಾ, ಆವಾಗ ರೈಲಲ್ಲಿರಬೇಕಾದ್ರೆ ಒಬ್ಬ ವುಮೆನ್ ತಮ್ಮ ಹೇರ್ ಬ್ಯಾಂಡನ್ನು ತೆಗೆದುಬಿಟ್ಟು ನಿಮ್ಮ ಹತ್ರ ಎಸೆದು ಬಿಡ್ತಾರೆ. ನೀವು ಹುಡುಗ ಆದರೆ ಯಾರಪ್ಪ ಇವಳು ನನ್ನ ಹತ್ರ ಎಸೆತಿದ್ದಾಳೆ ಏನು ಅಂತ ಒಂದು ಸ್ವಲ್ಪ ಫೀಲ್ ಆಗ್ತೀರಾ. ಬಟ್ ಹುಡುಗಿ ಆಗಿದ್ದರೆ ಯಾರು ಇವಳು ಅಂತೇಳಿ ಬೈತೀರಾ. ಇದೊಂದು ಸ್ಟೋರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 9 ಅಂದರೆ ವೈನ್. ನೀವು ವೈನ್ ಶಾಪಿಗೆ ಹೋಗಿ ಒಂದು ವೈನ್ ಬಾಟ್ಲನ್ನ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಆದರೆ ಅಲ್ಲೊಂದು ಆಫರ್ ಇರುತ್ತೆ. ಏನಪ್ಪ ಅಂದರೆ ಯಾವುದೇ ಒಂದು ವೈನ್ ಬಾಟಲಲ್ಲಿ ಇಯರಿಂಗ್ನ ಹಾಕಿರ್ತಾರೆ, ಅದು ಗೋಲ್ಡ್. ನೀವು ತೊಗೊಂಡಿರೋಂಥ ವೈನ್ ಬಾಟಲಲ್ಲಿ ಓಪನ್ ಮಾಡಿ ನೋಡಿದಾಗ ನಿಮಗೆ ಒಂದು ಇಯರಿಂಗ್ ಸಿಗುತ್ತೆ. ಇದೊಂದು ಸ್ಟೋರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 10 ಡೆನ್ ಅಂದರೆ ಒಂದು ಗುಹೆ. ನೀವು ಕಾಡಲ್ಲಿ ಒಂದು ಗುಹೆ ನೋಡ್ತೀರಾ, ನೋಡಿಬಿಟ್ಟು ಒಳಗಡೆ ಏನಿದೆ ಅಂತ ಹೋಗಿ ನೋಡಿದಾಗ ಗುಹೆ ತುಂಬ ಡಿಫ್ರೆಂಟ್ ಆಗಿರೋಂಥ ಕಲರ್ ಮತ್ತು ಹೈ ಕಾಸ್ಟ್ಲಿ ಆದಂಥ ಹೆಲ್ಮೆಟ್ಸ್ ಇರುತ್ತೆ. ನೀವು ಅದರಲ್ಲೊಂದು ಯಾವ್ದಾದ್ರು ತೊಗೊಂಡು ಪಟ್ ಅಂತ ಓಡ್ಬರ್ತೀರ. ಇದೊಂದು ಸ್ಟೋರಿಯಾಗಿ ನೆನಪಿಟ್ಕೊಳ್ಳಿ. ಇವಾಗ ನಿಮ್ಮ ಕೆಲಸ ಏನಪ್ಪ ಅಂದರೆ, ನಾನು ಇಷ್ಟೊತ್ತನ ಹೇಳಿದ್ನಲ್ಲ ಆ 10 ಸ್ಟೋರೀಸ್ನ ಎಲ್ಲವನ್ನು ಕಣ್ಣು ಮುಚ್ಕೊಂಡು ಒಂದು ಡೀಪ್ ಬ್ರೀತ್ ಮುಖಾಂತರ ನೆನಪು ಮಾಡ್ಕೊಳ್ಳಿ. ಮತ್ತು ಯಾವ್ಯಾವ ಐಟಮ್ ಹೇಳಿದ್ದು ನೋಡಿ ಅದನ್ನೆಲ್ಲ ನೆನಪಿಸ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮನೆಯಲ್ಲಿರೋ ಯಾರಾದರೂ ಒಬ್ಬರ ಹತ್ರ ಕರೆದ್ಬಿಟ್ಟು ನೀವು ಸೀರಿಯಲ್ ನಂಬರ್ನ ಕೇಳಿ. ಅಂದರೆ ಈಗ ಅವರು 1 ಅಂತ ಕೇಳಿದ್ರೆ ನೀವು ಈ ಐಟಮ್, ಮತ್ತು 2 ಅಂತ ಕೇಳಿದ್ರೆ ಹಿಂಗೆ ನೀವು 100% ಎಲ್ಲ ಥಿಂಗ್ಸ್ನೂ ಹೇಳ್ತೀರಾ. ಮತ್ತು ಉಲ್ಟಾನೂ ಹೇಳ್ತೀರಾ, ಸೀದಾನೂ ಹೇಳ್ತೀರಾ, ಮತ್ತು ವಿಚ್ ನಂಬರ್ ಅಂತಲೂ ಹೇಳ್ತೀರಾ. ಮತ್ತು ಇದು ಈ ಥರ ವರ್ಡ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಆಗಿದ್ದು, ನೀವು ಇದನ್ನು ಲಾಂಗ್ ಸೆಂಟೆನ್ಸ್ ಮತ್ತು ನಿಮ್ಮ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಬೇಕು. ಅಂದರೆ ಈಗ ನೀವು ಸಿನಿಮಾ ನೋಡಿರ್ತೀರ, ಅದನ್ನು ಒಂಚೂರು ಮಿಸ್ ಮಾಡ್ದಂಗೆ 3 hours ಸಿನಿಮಾ ಕೂಡ ನೀವು ಹೇಳೋ ಕೆಪಾಸಿಟಿ ನಿಮಗಿರುತ್ತೆ. ಹಾಗಾಗಿ ಇದನ್ನು ಆ ಥರ ಸ್ಟೋರಿ ಥರ ನೆನಪಿಟ್ಕೊಂಡು ನಿಮ್ಮ ಸಬ್ಜೆಕ್ಟಲ್ಲಿರೋ ಕಾನ್ಸೆಪ್ಟನ್ನ ಕ್ಲಾರಿಟಿ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಹೋಗಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಎಕ್ಸಾಮಲ್ಲಿ ನೀವು ಗುಡ್ ಮಾರ್ಕ್ಸ್ ಕೂಡ ತೆಗಿತೀರಾ ಮತ್ತು ಫೇಲ್ ಆಗೋ ಭಯ ಕೂಡ ಇರೋದಿಲ್ಲ. ಇನ್ನು ನನ್ನ ಕಡೆಯಿಂದ ಇರೋ ರಿಕ್ವೆಸ್ಟ್ ಏನಪ್ಪ ಅಂದರೆ, ಈ ವಿಡಿಯೋ ಇಲ್ಲಿಗೆ ನೋಡಿಬಿಟ್ಟು ಇದನ್ನು ನೀವು ನೆನಪು ಹಾರಿದ್ರೆ ಇದರಿಂದ ನಿಮ್ಗೇನೂ ಯೂಸ್ ಆಗೋಲ್ಲ. ಇದನ್ನು ನೀವು ಡೈಲಿ ಸುಮ್ಮನೆ ಒಂದು ಯಾವುದಾದ್ರೂ ಕಾನ್ಸೆಪ್ಟ್ ಮೇಲೆ 10 ವರ್ಡ್ಸ್ ಬರೆದ್ಬಿಟ್ಟು ಅಥವಾ ಒಂದು ಯಾವುದಾದ್ರೂ ಕಾನ್ಸೆಪ್ಟ್ ನೋಡಿಬಿಟ್ಟು ಅದನ್ನು ಸಿನಿಮಾ ಸ್ಟೈಲಲ್ಲಿ ಸ್ಟೋರಿ ರೀತಿ ಮಾಡಿಬಿಟ್ಟು ನೆನಪಿಟ್ಕೋಬೇಕು. ಇದರಿಂದ ನಿಮ್ಗೆ ಯೂಸ್ ಆಗಿದ್ದೇ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಯಾರ್ಯಾರು ಈ ವಿಡಿಯೋನ ಪೂರ್ತಿ ಎಂಡ್ವರೆಗೆ ನೋಡಿದಾರಲ್ಲ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.